ನಮಸ್ತೆ ಎಲ್ರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಹಬ್ಬದ ಪ್ರಯುಕ್ತ ಒಂದು ವಿಶೇಷವಾಗಿರುವಂತಹ ಸಿಹಿ ಅವಲಕ್ಕಿನ ತುಂಬಾ ಸುಲಭವಾಗಿ ರುಚಿಯಾಗಿ ಯಾವ ಥರ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೇನೆ. ರೆಸಿಪಿನ ಪೂರ್ತಿಯಾಗಿ ನೋಡಿ. ಸರಿ, ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ. ಈ ಸಿಹಿ ಅವಲಕ್ಕಿನ ಮಾಡಲಿಕ್ಕೆ ಒಂದು 3 ಕಪ್ಪಷ್ಟು ನಾನು ಪೇಪರ್ ಅವಲಕ್ಕಿನ ತಗೊಂಡಿದ್ದೇನೆ. 3 ಬೌಲಷ್ಟು ಪೇಪರ್ ಅವಲಕ್ಕಿನ ತಗೊಂಡಿದ್ದೇನೆ. ತುಂಬಾ ಚೆನ್ನಾಗಿರಬೇಕು, ಕ್ರಿಸ್ಪಿ ಆಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇವಾಗ ನಾವಿದಕ್ಕೆ ಕೆಲವು ಇಂಗ್ರೀಡಿಯೆಂಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ಮಾಡುವಂಥದ್ದು. ಜಾಸ್ತಿ ಏನೂ ಬೇಕಾಗಿಲ್ಲ. ಒಂದು 5-6 ಏಲಕ್ಕಿಯನ್ನು ನಾವು ಗುದ್ದಿ ಪುಡಿ ಮಾಡ್ಕೋಬೇಕಾಗುತ್ತೆ ಈ ಥರ. ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಎಳ್ಳಿರುತ್ತಲ್ವ, ಬಿಳಿ ಎಳ್ಳು ಓಕೆ ಅಥವಾ ಕಪ್ಪಿದ್ರೂ ಓಕೆ, ಏನು ತೊಂದರೆ ಇಲ್ಲ. ಅದನ್ನ ಚೆನ್ನಾಗಿ ಹುರಿದ್ಕೋಬೇಕು, ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ತುಪ್ಪನ್ನು ಕೂಡ ಹಾಕಿ ಒಂದು ಸ್ವಲ್ಪ ಈ ದ್ರಾಕ್ಷಿ ಇರುತ್ತಲ್ವ, ಒಣ ದ್ರಾಕ್ಷಿ, ಅದನ್ನೂ ಕೂಡ ಒಂಚೂರು ಫ್ರೈ ಮಾಡಿಕೊಂಡು ಹುರಿದ್ಕೊಂಡು ಇಟ್ಕೊಳ್ಳೋಣ. ಈ ಎಳ್ಳು ಹಾಗೆಯೇ ದ್ರಾಕ್ಷಿ ಎಲ್ಲ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಇದು ಆ್ಯಕ್ಚುಲಾಗಿ ನೀವು ದೇವರಿಗೂ ಬೇಕಾದರೂ ಪೂಜೆಗೆ ಬೇಕಾದರೂ ಇಡ್ಬೋದು ಅಥವಾ ತಿನ್ನೋದಕ್ಕೆ ಬೇಕಾದರೂ ನಾವು ಯೂಸ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಈಗ ಈ ಅವಲಕ್ಕಿನ ಮಾಡೋದಕ್ಕೆ ನಮಗೆ 1 ಕಪ್ಪಷ್ಟು ಕಾಯಿ ತುರಿ ಬೇಕಾಗುತ್ತೆ, ಅಥವಾ ನೀವು ಕೊಬ್ಬರಿಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಬೇಕಾದರೂ ಹಾಕೋಬಹುದು. ಹುರಿದಿಟ್ಟಿರುವಂಥ ಎಳ್ಳು, ಹಾಗೆಯೇ ನಾವು ಫ್ರೈ ಮಾಡಿಟ್ಟಿರುವಂತಹ ದ್ರಾಕ್ಷಿ, ಗುದ್ದಿ ಇಟ್ಟಿರುವಂಥ ಏಲಕ್ಕಿ, ಹಾಗೆಯೇ ಇದೊಂದು ಸ್ಪೆಷಲ್ ಇಂಗ್ರೀಡಿಯೆಂಟ್. ಇದೇನು ಅಂತಂದರೆ ಜೋನಿ ಬೆಲ್ಲ. ಈ ಬೆಲ್ಲ ಇಲ್ಲದಿದ್ದರೆ ನಾರ್ಮಲ್ ಬೆಲ್ಲನ ನೀವು ಪುಡಿ ಮಾಡಬೇಕಾದ್ರೂ ಹಾಕೋಬೋದು. ಇದು ಹಾಕಿದರೆ ತುಂಬಾ ರುಚಿಯಾಗಿ ಬರುತ್ತೆ. ಒಂದು ಅರ್ಧ ಕಪ್ಪಷ್ಟು ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಜೋನಿ ಬೆಲ್ಲನ ಹಾಕೊತಾ ಇದ್ದೇನೆ. ನೀವು ನಾರ್ಮಲ್ ಬೆಲ್ಲ ಬೇಕಾದರೂ ಹಾಕೋಬೋದು. ಹಾಗೆಯೇ ಮತ್ತೆ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೊತಾ ಇದ್ದೇನೆ, ಚೆನ್ನಾಗಿ ಬರುತ್ತೆ ಫ್ಲೇವರ್. ಮೊದಲು ಇಷ್ಟು ಇಂಗ್ರೀಡಿಯೆಂಟ್ಸನ್ನು ಹಾಕಿಬಿಟ್ಟು ನಾವು ನೀಟಾಗಿ ಈ ಹೂರಣ ಥರ ಇರುತ್ತಲ್ವ, ಇದನ್ನ ಮಿಕ್ಸ್ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈಯಿಂದನೇ ಕಲಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೀವು ಸ್ಪೂನಲ್ಲೆಲ್ಲ ಮಾಡಲಿಕ್ಕೆ ಹೋದರೆ ಅಷ್ಟು ಚೆನ್ನಾಗಿ ಬರಲ್ಲ, ಯಾಕಂತಂದರೆ ಅವಲಕ್ಕಿನ ಸ್ಪೂನಲ್ಲೆಲ್ಲ ಕಲಿಸ್ಕೊಳ್ಳೋಕ್ಕಾಗಲ್ಲ ನಮಗೆ. ಇವಾಗ ನಾವು ಬ್ಯಾಚ್ ಬೈ ಬ್ಯಾಚ್ ಈ ಅವಲಕ್ಕಿನ ಹಾಕೊತಾ ಕಲಿಸ್ಕೊತಾ ಹೋಗಬೇಕು. ಫಸ್ಟ್ ಒಂದು ಬ್ಯಾಚ್ ಅರ್ಧದಷ್ಟು ನಾನು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೇನೆ. ಎಲ್ಲದನ್ನು ಒಟ್ಟಿಗೆ ಹಾಕಿದರೆ ಕರೆಕ್ಟಾಗಿ ಮಿಕ್ಸ್ ಆಗಲ್ಲ. ಆದ್ದರಿಂದ ಏನು ಮಾಡಬೇಕು, ಸ್ವಲ್ಪನೇ ಹಾಕ್ತಾ ಕಲಿಸ್ತಾ ಬನ್ನಿ. ಚಿಟಿಕೆಯಷ್ಟು ಉಪ್ಪು ಬೇಕಿದ್ರೆ, ಉಪ್ಪು ಆಪ್ಷನಲ್, ನಾನು ಮತ್ತೆ ಹೇಳ್ತಾ ಇದ್ದೇನೆ, ಎಲ್ಲರೂ ಉಪ್ಪು ಹಾಕಲ್ಲ. ಬಟ್ ನಿಮಗೆ ಉಪ್ಪಿನ ಫ್ಲೇವರ್ ಬೇಕು ಅಂತಂದರೆ ಚಿಟಿಕೆಯಷ್ಟು ಉಪ್ಪು, ಬೇಕಾದರೆ ಮತ್ತೆ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡು ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಜಸ್ಟ್ ಒಂದು 5 ನಿಮಿಷದೊಳಗಡೆ ರುಚಿಯಾಗಿರುವಂತಹ ಸಿಹಿ ಅವಲಕ್ಕಿ ರೆಡಿ ಆಗುತ್ತೆ. ಇದನ್ನ ಪ್ರಸಾದ ರೂಪದಲ್ಲಿ ನಾವು ದೇವರಿಗೆ ಬೇಕಾದರೂ ಪೂಜೆ ಮಾಡುವಾಗ ನೈವೇದ್ಯ ದೇವರಿಗೆ ಬೇಕಾದರೂ ಇಡ್ಬೋದು. ಹಾಗೆಯೇ ನಮಗೆ ಬ್ರೇಕ್ಫಾಸ್ಟ್ ಅಥವಾ ಸಂಜೆ ಸ್ನ್ಯಾಕ್ಸ್ ಟೈಮಲ್ಲಿ ಕೂಡ ಮಾಡಿಕೊಂಡು ತಿನ್ಬೋದು. ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆಯೇ ಈ ವಿಡಿಯೋ ಮಾತ್ರ ನೋಡೋದಲ್ಲ, ಬೇರೆ ವಿಡಿಯೋಗಳನ್ನು ಕೂಡ ನೋಡಿ ಎಲ್ರಿಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.